ಇಟ್ಕೊಂಡಿದೀವಿ. ಈಗ ಸಂಖ್ಯೆ 2ರಲ್ಲಿ ಹುಟ್ಟಿದವರಿಗೆ, 2ನೇ ತಾರೀಕು ಹುಟ್ಟಿದವರಿಗೆ ಹೇಗಿರುತ್ತೆ ಈ ವರ್ಷದ ಭವಿಷ್ಯ ಅಂತ? ನೋಡಿ, 2ನೇ ತಾರೀಕು ಅಂತ ಹೇಳಿದ್ರೆ ಇದು ಚಂದ್ರನ ವರ್ಷ. ಸೊ 2 ಅಂದ್ರೆ ಬರೀ 2 ಅಲ್ಲ, 11ನೇ ತಾರೀಕು, ಹಾಗೇನೆ 20ನೇ ತಾರೀಕು ಮತ್ತೆ 29ನ ಸಿಂಗಲ್ ಡಿಜಿಟ್ ಮಾಡಿದ್ರೆ ಅದು ಕೂಡ 2 ಬರುತ್ತೆ. ಹಾಗಾಗಿ 2, 11, 20, 29 ಈ 4 ದಿನಾಂಕದಲ್ಲಿ ಹುಟ್ಟಿದವರಿಗೆ ಇದು ಕೂಡ ಪಾಸಿಟಿವ್ ಆದಂತಹ ವರ್ಷ ಅವ್ರಿಗೂ ಕೂಡ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಹಾರ್ಟ್ ಅಂಡ್ ಸೋಲ್ ಅಂತ ಹೇಳ್ತೀವಿ. ಸೊ ಹಾರ್ಟ್ ಸೂರ್ಯ ಆದ್ರೆ ಈ ವರ್ಷದ ಸಂಖ್ಯೆ ಸೂರ್ಯನ ಸಂಖ್ಯೆ ಆಗಿರೋದ್ರಿಂದ ಹಾರ್ಟ್ ಮತ್ತೆ ಸೋಲ್, ಸೊ ಎಮೋಷನಲ್ ಮತ್ತೆ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ರ ನಡುವೆ ಒಂದು ಕ್ಲಾಶಸ್ ಸಾಧ್ಯ ಇರುತ್ತೆ. ಜನರಲ್ ಪ್ರೆಡಿಕ್ಷನ್ ಅಂತ ಬಂದಾಗ ಈ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ, ಯಾಕೆಂದ್ರೆ 1ನೇ ತಾರೀಕು 1 ವರ್ಷ ಆಗಿರೋದ್ರಿಂದ, ಜೊತೆಗೆ ಇವ್ರದ್ದು ಬರ್ತ್ ಡೇಟ್ 2 ಆಗಿರೋದ್ರಿಂದ ಎಮೋಷನಲ್ ಇರ್ತಾರೆ. ಸೊ ಹಾಗಾಗಿ ಎಮೋಷನಲಿ ಯು ಶುಡ್ ಬಿ ಕಂಟ್ರೋಲ್ಡ್ ಅಂತ ಹೇಳ್ಬಿಟ್ಟು. ಅಂದ್ರೆ 2 ನಂಬರ್ ಇದು ಎಮೋಷನಲಿ ನಮ್ಮ ಫೀಲಿಂಗ್ಸ್ ನ ತೋರ್ಸತ್ತಾ ಹೇಗೆ? ಹೌದು, ಎಮೋಷನ್ಸ್ ಅಂದ್ರೆ ಅದು ಚಂದ್ರನ ಸಂಖ್ಯೆ. ಚಂದ್ರ ಮನೋಕಾರಕ ಜ್ಯೋತಿಷ್ಯದಲ್ಲಿ ಕೂಡ, ಹಾಗೇನೆ ಮನಸ್ಸು ಮತ್ತೆ ಹೃದಯ, ಹಾರ್ಟ್. ಸೊ ಇದೆರಡು ಒಂದೇ ತರ ಕೆಲಸ ಮಾಡಿದಾಗ ಚೆನ್ನಾಗಿರುತ್ತೆ. ನಮ್ ಹಾರ್ಟ್ ಬೇರೆ ಏನೋ ಹೇಳ್ತಾ ಇರುತ್ತೆ, ನಮ್ ಮನ್ಸು ಬೇರೆ ಏನೋ ಹೇಳ್ತಾ ಇರುತ್ತೆ, ಅಥವಾ ನಮ್ಮ ಬುದ್ಧಿ ಬೇರೆ ಹೇಳ್ತಿರುತ್ತೆ, ಮನಸ್ಸು ಬೇರೆ ಹೇಳ್ತಾ ಇರುತ್ತೆ. ಹಾಗಾಗಿ ನಾವು ಬುದ್ಧಿ ಕೆಲಸ ಕೊಡ್ಬೇಕಾ, ಮನ್ಸಿಗೆ ಕೆಲಸ ಕೊಡ್ಬೇಕಾ ಅನ್ನೋದನ್ನ ನಾವು ಸರಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೆಜ್ಜೆ ಇಡ್ಬೇಕಾಗತ್ತೆ. ಅಂದ್ರೆ 2ನೇ ತಾರೀಕು ಈ ಸಲ ತುಂಬಾ ಯೋಚನೆ ಮಾಡಿ ಡಿಸಿಷನ್ಸ್ ನ ತಗೊಳ್ಬೇಕಾಗತ್ತೆ, ಜನರಲ್ ಆಗಿ ಹೇಳ್ಬೇಕು. ಓಕೆ. ಇನ್ನು ಅವರ ಆರೋಗ್ಯದ ವಿಚಾರಕ್ಕೆ ಬರೋದಾದ್ರೆ 2ನೇ ತಾರೀಕು ಅವರ ಆರೋಗ್ಯ ಹೇಗಿರುತ್ತೆ? 2, 11, 20, 29ನೇ ತಾರೀಕು ಹುಟ್ಟಿದವ್ರಿಗೆ ಈ ವರ್ಷ ಶುಭ ಫಲಗಳನ್ನ ತಂದುಕೊಡುವಂತಹ ವರ್ಷ ಆಗಿದ್ರು ಕೂಡ ಎಮೋಷನಲ್ ಇಂಬ್ಯಾಲೆನ್ಸ್, ಮಾನಸಿಕ ತೊಂದರೆಗಳು ಏನಾದ್ರೂ ನಿಮ್ಗೆ ಇದ್ರೆ ಅವು ಉಲ್ಬಣಿಸೋದಕ್ಕೆ, ಜಾಸ್ತಿ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಎಮೋಷನಲಿ ಕಂಟ್ರೋಲ್ಡ್ ಆಗಿರ್ಬೇಕು. ಬೇರೆ ನಿಮ್ಗೆ ಎಲ್ಲಾ ತರದ ಹೆಲ್ತ್ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಇಲ್ಲ, ಬಟ್ ನಿಮ್ ಮನ್ಸಲ್ಲಿ ನನ್ಗೆ ಈ ತೊಂದರೆ ಇದೆಯಪ್ಪ, ನಂಗೆ ಹಾರ್ಟ್ ಇಶ್ಯೂ ಬರ್ತಾ ಇದೆ, ಅಥವಾ ನನಗೇನೋ ತಲೆನೋವಿದೆ, ಈ ತರದ್ ಏನೋ ನಿಮ್ ತಲೆನಲ್ಲಿ ಇತ್ತು ಅಂದ್ರೆ ಅದು ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾಕೆಂದ್ರೆ ಎಮೋಷನಲಿ ನೀವೇನ್ ಅನ್ಕೋತಿರ್ತೀರಾ, ಅಯ್ಯೋ ನಂಗೆ ಈ ವರ್ಷ ತಲೆನೋವು, ಈ ವರ್ಷ ಅದಿದೆ, ಈ ವರ್ಷ ನನ್ಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ ಅಂತ ಅನ್ಕೊಂಡಾಗ ನೀವು 2ನೇ ತಾರೀಕು ಹುಟ್ಟಿರೋದ್ರಿಂದ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ. ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋದು, ನಿದ್ದೆ ಕಡಿಮೆ ಆಗೋದು ಇದಕ್ಕೆಲ್ಲ ಕಾರಣ ಆಗುತ್ತೆ 20ನೇ ತಾರೀಕು ಹುಟ್ಟಿದವ್ರಿಗೆ. ಸೊ 20ನೇ ತಾರೀಕು ಹುಟ್ಟಿದವರು ಸ್ವಲ್ಪ ನೀವು ಎಮೋಷನಲಿ ಸ್ಟ್ರಾಂಗ್ ಆಗಿದ್ರೆ ಬೇರೆ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಓಕೆ. ಇನ್ನು ಅವರ ವೆಲ್ತ್ ವಿಚಾರಕ್ಕೆ ಬಂದ್ರೆ ಹಣಕಾಸು ಹೇಗಿರುತ್ತೆ 2ನೇ ತಾರೀಕಲ್ಲಿ ಹುಟ್ಟಿದವರು? ಹಣಕಾಸಿನ ವಿಚಾರ ಮತ್ತೆ ಜಾಬ್ ವಿಚಾರ ನಾನು ಒಟ್ಟಿಗೆ ತಗೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ದೊರೀತಾ ಹೋಗುತ್ತೆ. ಯಾಕಂದ್ರೆ ಕೆಲವು ಸರಿ ನೀವೇನ್ ಮಾಡ್ತೀರಾ, ಎಮೋಷನಲ್ ಆಗ್ಬಿಟ್ಟು ನೀವು ತಪ್ಪು ಹೆಜ್ಜೆಗಳನ್ನ ಇಡೋದಕ್ಕೆ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮಗೆ ಸರಿಯಾದವ್ರು ಸಿಕ್ಕಾಗ ನೀವು ಸರಿಯಾದ ಡಿಸಿಷನ್ಸ್ ನ ಒಂದು ಕಮ್ಯುನಿಕೇಟ್ ಮಾಡೋದು ನಿಮ್ಮಲ್ಲಿ, ಯಾಕೆಂದ್ರೆ ಈ ವರ್ಷ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿದೆ ನಿಮ್ದು. ಸೊ ಕಮ್ಯುನಿಕೇಟ್ ಮಾಡಿ ಪಾರ್ಟ್ನರ್ಶಿಪ್ ನಲ್ಲಿ ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. 2ನೇ ತಾರೀಕು ಹುಟ್ಟಿದವರು ಯಾವುದೇ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರು ಕೂಡ ಈ ವರ್ಷ ಶುಭ ಫಲಗಳನ್ನ ತಂದುಕೊಡೋದಕ್ಕೆ ಅವಕಾಶ ಇರುವಂತಹ ವರ್ಷ ಅಂತ ಹೇಳ್ಬಹುದು. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮ್ಮ ಪಾರ್ಟ್ನರ್ ನಿಮ್ಗೆ ಸಪೋರ್ಟಿವ್ ಆಗಿರ್ತಾರೆ. ಸೊ ನೀವು ಅನ್ಕೊಂಡಂತಹ ಹಣ ಗಳಿಕೆ ಏನಿದೆ ಆ ಗಳಿಕೆ ಆಗೋದಕ್ಕೆ ಅವಕಾಶ ಇರುತ್ತೆ. ಓಕೆ, ಹಾಗಾದ್ರೆ ಹಣಕಾಸಿನ ಚಿಂತೆ ಮಾಡುವಂತ ಅವಕಾಶ ಇಲ್ಲ. ಓಕೆ. ಇನ್ನು ಕುಟುಂಬ ಮತ್ತು ರಿಲೇಶನ್ಶಿಪ್ ವಿಚಾರಕ್ಕೆ ಬಂದ್ರೆ 2ನೇ ತಾರೀಕು ಅವರಿಗೆ ಹೇಗಿರುತ್ತೆ? ಹೌದು, ಇದು ಕುಟುಂಬದ ವಿಚಾರದಲ್ಲಿ ಕೂಡ ಇದು ಪಾಸಿಟಿವ್ ಆದಂತಹ ವರ್ಷ. ಯಾವ್ದು ಮೇಜರ್ ಇಶ್ಯೂಸ್ ನನ್ಗಿಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಈಗ 1ನೇ ನಂಬರ್ ಈಗೋ ಮತ್ತೆ ಎಮೋಷನಲ್ ಎರಡೂ ಇರ್ತೀರ ನೀವು. ಈಗ ನಂಬರ್ 1 ಆಗಿದ್ದು ವರ್ಷದ ಸಂಖ್ಯೆ 1 ಆಗಿದ್ದು ನಿಮ್ಮ ಸಂಖ್ಯೆ 2 ಆಗಿರೋದ್ರಿಂದ ನೀವು ಎಮೋಷನಲ್ ಆಗಿರ್ತೀರಾ, ಮತ್ತೆ ಒಂದು ವರ್ಷ ಸಂಖ್ಯೆ ಆಗಿರೋದ್ರಿಂದ ಈಗೋಯಿಸ್ಟಿಕ್ ಕೂಡ ಆಗಿರ್ತೀರಾ. ಹಾಗಾಗಿ ನಿಮ್ಮ ಫ್ಯಾಮಿಲಿನಲ್ಲಿ ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವು ಸರಿ ನಿಮ್ಮ ಎಮೋಷನ್ಸ್ಗೆ ತುಂಬಾ ಎಮೋಷನಲ್ ಪರ್ಸನ್, 2ನೇ ತಾರೀಕು ಅಂದ್ರೆ ಎಮೋಷನ್ಸ್ ಹೊಂದಿರುವಂತ ಪರ್ಸನ್. ಸೊ ಹಾಗಾಗಿ ನಿಮ್ಮ ಎಮೋಷನ್ಸ್ಗೆ ಸರಿಯಾದ ರೆಸ್ಪಾನ್ಸ್ ಆ ಕಡೆಯಿಂದ ಬರ್ದೇ ಇದ್ದಾಗ ನಿಮ್ಗೆ ಅದು ಸ್ವಲ್ಪ ಹರ್ಟ್ ಆಗೋದಕ್ಕೆ ಅವಕಾಶ ಜಾಸ್ತಿ ಇರುತ್ತೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಕುಟುಂಬ ಸದಸ್ಯರ ಜೊತೆಗೆ ಮನಸ್ತಾಪಗಳು ಮಾಡ್ಕೊಳ್ಳೋದು, ಹರ್ಟ್ ಮಾಡ್ಕೊಳ್ಳೋದು, ಈ ತರದ ಅವಕಾಶ ಇರುತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿರಿ, ಇರ್ಲಿ ಈ ವರ್ಷ ಈ ತರ ಇದೆ ಅಂತ ಒಂದು ಪ್ಲಾನಿಂಗ್ ಸಿಕ್ಕಿದೆ ನಿಮ್ಗೆ. ಹಾಗಾಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಇದ್ಕೊಂಡು ಎಮೋಷನಲ್ ಇಂಬ್ಯಾಲೆನ್ಸ್ ನ, ಎಮೋಷನಲ್ ಮ್ಯಾಟರ್ಸ್ ನಲ್ಲಿ ನೀವು ಕಂಟ್ರೋಲ್ ಆದ್ರೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ವರ್ಷವನ್ನು ಮುಂದುವರಿಸಬಹುದು. ಓಕೆ. ಇನ್ನು ಮಾನಸಿಕವಾಗಿ ಗಟ್ಟಿ ಇರ್ಬೇಕಾಗಾದ್ರೆ 2ನೇ ತಾರೀಕಿನವರು. ಇನ್ನು ಅವರಿಗೆ ಯಾವ ಬಣ್ಣ ಶುಭ ಅಂತ 2ನೇ ತಾರೀಕಿನವರಿಗೆ?
2ನೇ ತಾರೀಕು ಹುಟ್ಟಿದವ್ರಿಗೆ ಸಾಮಾನ್ಯವಾಗಿ ಬಿಳಿಯ ಬಣ್ಣವನ್ನ ನಾವು ಹೇಳ್ತೀವಿ. Okay. ಚಂದ್ರನ ಬಣ್ಣ ಆಗಿರೋದ್ರಿಂದ ನಾನು ಸಜೆಸ್ಟ್ ಮಾಡುವಂತ ಬಣ್ಣ ಬಿಳಿಯ ಬಣ್ಣದ ಬಟ್ಟೆಗಳನ್ನ ಧಾರಣೆ ಮಾಡಿ, ಬಿಳಿಯ ದಾರವನ್ನ ಕೈಗೆ ಕಟ್ಕೊಳ್ಳಿ. ಸೊ ಈ ತರದ ವಿಚಾರಗಳನ್ನ ಮಾಡಿದಾಗ ನಿಮ್ಗೆ ಈ ವರ್ಷ ಬಿಳಿಯ ವಸ್ತ್ರವನ್ನ ದಾನ ಮಾಡಿ, ದಾನ ಮಾಡೋದಕ್ಕೆ ಕೂಡ ಬಿಳಿ ವಸ್ತ್ರ, ಶಿವನ ಆರಾಧನೆ ಮಾಡ್ಕೊಳ್ಳಿ. Okay. ಯಾಕೆಂದ್ರೆ ಶಿವನ ಆರಾಧನೆಯಿಂದ ಕೂಡ ನಾನು ರೆಮಿಡಿಗಳನ್ನ ಕೂಡ ಟಚ್ ಮಾಡ್ತಾ ಇದ್ದೆ. 1ನೇ ನಂಬರ್ಗೆ ನಾವು ಸೂರ್ಯ ನಮಸ್ಕಾರ ಹೇಳಿದ್ವಿ. ಅದೇ ರೀತಿ ಸೋಮವಾರ ದಿನ ಚಂದ್ರನ ವಾರ ಅದು. ಸೋಮವಾರದ ದಿನ ಹೋಗಿ ಶಿವಾಲಯದಲ್ಲಿ ಶಿವನ ದರ್ಶನವನ್ನ ಮಾಡೋದ್ರಿಂದ ಕೂಡ ಸಾಕಷ್ಟು ಶುಭ ಫಲಗಳು ದೊರೀತವೆ. ಓಕೆ, ಇನ್ನು ಇವರಿಗೆ ಈ ವರ್ಷದಲ್ಲಿ ಬರುವಂತಹ ಯಾವ ಲಕ್ಕಿ ನಂಬರ್ಸ್, ಅಂದ್ರೆ ಆ ದಿನಾಂಕಗಳಿರಬಹುದು ಅಥವಾ ಯಾವುದೇ ಕಾರ್ಯ ಮಾಡ್ಲಿಕ್ಕೆ ಹೋದಾಗ ಇದು ನನ್ನ ಲಕ್ಕಿ ಡೇಟ್, ಲಕ್ಕಿ ನಂಬರ್ ಅನ್ನುವಂಥದ್ದು ಯಾವ್ದಿದೆ ಅಂತ? ಈ ವರ್ಷದ ಸಂಖ್ಯೆನೇ 1. ಈ ವರ್ಷ ಇವ್ರಿಗೆ ಶುಭ ಫಲಗಳನ್ನ ತಂದು ಕೊಡುತ್ತೆ. ಯಾಕೆಂದ್ರೆ ಸೂರ್ಯನ ಸಂಖ್ಯೆ ಕೂಡ ಇದಕ್ಕೆ ಫ್ರೆಂಡ್ಲಿ ನಂಬರ್. ಮತ್ತೆ 5ನೇ ನಂಬರ್ನ ಕೂಡ ಇವರು ತಮ್ಮ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಬಹುದು ಅಂತ. ಓಕೆ, 1 ಮತ್ತು 5 ಶುಭ ಸಂಖ್ಯೆಗಳು ಅಂತ. ಸೊ ಈಗ ನಾವು 2ನೇ ತಾರೀಕಲ್ಲಿ ಹುಟ್ಟಿದವ್ರಿಗೆ, ಜೊತೆಗೆ 11, ಜೊತೆಗೆ 20, ಹಾಗೆ 29ನೇ ತಾರೀಕು ಹುಟ್ಟಿದವ್ರಿಗೆ ಯಾವೆಲ್ಲ ಫಲಗಳಿವೆ ಮತ್ತೆ ಏನೇನ್ ರೆಮಿಡೀಸ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನ